ನಂಬರ್ 1. ನಂಬರ್ 2, ವೀಸಾ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಎಕ್ಸೆಪ್ಟ್ 30 ಜನದಲ್ಲಿ ಒಂದು 10-15 ಜನ ಬಿಟ್ಟು ಬಾಕಿಯವರೆಲ್ಲ ರಾಯಭಾರಿ ಕಚೇರಿಯಿಂದ ಎಲ್ಲ ಓಡಿಸಿಬಿಟ್ಟಿದ್ದಾರೆ. ದಿಸ್ ಹ್ಯಾಸ್ ಟು ಬಿ ಡನ್ ಸ್ಟೇಜ್ ವೈಸ್. ಇದು ಯಾವಾಗಲೂ ಇದು ರೂಲ್ಸ್ ಅದು ಹೀಗೆ. ಈಗ ಸ್ಟೇಜ್ ವೈಸ್ ನಮಗೆ ಮಾತ್ರ ಯಾಕೆ ಸರ್ ಹಂಗೆ ಸ್ಟೇಜ್ ವೈಸ್? ಈಗ ಇಸ್ರೇಲ್ ಮೇಲೆ ಒಂದು ದಾಳಿ ಆದ ತಕ್ಷಣ ಕ್ಷಣ ಮಾತ್ರದಲ್ಲಿ ಹೊಡಿತಾರೆ ಅವರು. ಅಲ್ಲಲ್ಲ, ಇದು ನಂಬರ್ 1. ಎರಡನೇದು, ಈಗ ಅಮೆರಿಕಾಗೆ ಚೀನಾ. ಅಮೆರಿಕ ಯಾವುದನ್ನು ಟ್ಯಾಕ್ಸ್ ಜಾಸ್ತಿ ಮಾಡ್ತೋ ಚೀನಾ 240% ಅವರು ಜಾಸ್ತಿ ಮಾಡಿದ್ರು. ನಾನು ಕೇಳ್ತಿರೋದು, ಅವತ್ತು ಏನು ಇರಾಕ್ ಕುವೈಟ್ ಮೇಲೆ ಯುದ್ಧ ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಅಮೆರಿಕ ಕುವೈಟ್ ಜೊತೆ ನಿಂತ್ಕೊಳ್ತು ಯುದ್ಧ ಮಾಡಿ. ಆಮೇಲೆ ಅಫ್ಘಾನಿಸ್ತಾನದ ಮೇಲೆ ಬಾಡಿದಾಗ ಅಮೆರಿಕ ಅವರಿಗೆಲ್ಲ ರೂಲ್ಸ್ ಇಲ್ವಾಗಿದ್ರೆ ಭಾರತ ದೇಶಕ್ಕೆ ನಮ್ಮ ಆಂತರಿಕತೆಯಲ್ಲಿ ನಮಗೆ ಆಂತರಿಕವಾಗಿ ಇಂಥ ತೊಂದರೆಗಳುಂಟಾದಾಗ, ನಮ್ಮ ಜನಗಳು ಸತ್ತೋದಾಗ ನಾವ್ಯಾಕೆ ಮಾಡಬಾರ್ದು ಅಂತೇಳಿ. ಯಾಕೆಂದ್ರೆ ನಾನು ಆಲ್ರೆಡಿ ನವೀನ್ ನಾಗಪ್ಪ ಅವರು ಹೇಳಿದಾಗೆ, ಈಗ ನಮ್ಮ ಮಿಲಿಟರಿಗಳು ಕೂಡ ಏನು ಅಲ್ಲಿ ಕೂತು ಈಗ 1 ತಿಂಗಳ ನಂತರ ರೆಡಿ ಆಗ್ತೀವಿ ಹಂಗೇನಲ್ಲ. ಮಿಲಿಟರಿ ಅಂತ ಹೇಳುವಾಗ 24 ಗಂಟೆ ಕೂಡ ಒಂದು ರೆಡಿಯಾಗಿ ಇರ್ತಾರಲ್ವಾ. ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದೊಂದು ಬೇಕೇ ಬೇಕಲ್ವಾ. ನರೇಂದ್ರ ಮೋದಿ ಅಂತ ಬಹಳ ಬಲಿಷ್ಠವಾಗಿರುವಂತ ಒಬ್ಬ ನಾಯಕ ಇದ್ದಾಗಲೂ ಕೂಡ ನಮಗೆ ಆ ತರದೊಂದು ಪ್ರತೀಕಾರ ತಗೊಳ್ಳೋಕೆ ಆಗೋದಿಲ್ಲ ಅಂತ ಹೇಳುವಾಗ ಯಾರು ಕೂಡ ಇವತ್ತು ಹೇಳ್ತಾ ಇಲ್ಲ, ಇಲ್ಲಪ್ಪ ನಾವು ಹೆಂಗಿದ್ರು ಪರವಾಗಿಲ್ಲ, ನಾವು ಬದುಕಿದ್ರೆ ಸಾಕು ಅಂತ ಯಾವ ಭಾರತೀಯರು ಕೂಡ ಹೇಳ್ತಾ ಇಲ್ಲ. ಬದುಕಿದ್ರೆ ಒಂದು ವೀರನ್ ತರ ಬದುಕ್ತೀವಿ, ಸಿಂಹ ತರ ಬದುಕ್ತೀವಿ, ಹುಲಿ ತರ ಬದುಕ್ತೀವಿ, ಒಂಥರ ಗೌರವದಿಂದ ಬದುಕ್ತೀವಿ ಅಂತೇಳಿ, ಹೇಳಿಗಳ ತರ ಬದುಕೋದಿಲ್ಲ ಅಂತ. ಇದು ನನ್ನ ಪ್ರಶ್ನೆ ಸರ್. ಬೇರೆಲ್ಲ ರಾಷ್ಟ್ರಗಳಿಗೆ ಅವಕಾಶ ಇದೆ ಅಂತ ನಮ್ಮ ರಾಷ್ಟ್ರಕ್ಕೆ ಆಕ್ಚುಲಿ ಜಯಪ್ರಕಾಶ್ ಅವರೇ ಅದು ಕರೆಕ್ಟ್ ನೀವು ಹೇಳಿದ್ದು. ನಾನು ಏನು ಯೋಚನೆ ಮಾಡಿದೆ, ಅವತ್ತು ಯಾವಾಗ ನಮ್ಮ ನಾಗರಿಕರ ಮೇಲೆ ಫೈರಿಂಗ್ ಮಾಡಿ ಸಾಯಿಸಿದ್ರು ಅದೇ ದಿವಸ ರಾತ್ರಿ, ಅದೇ ದಿವಸನೇ ಅಟ್ಲೀಸ್ಟ್ ಆರ್ಟಿಲರಿ ಗನ್ ಸೀಸ್ ಫೈರ್ ಅನ್ನ we could have terminated ceasefire and would have gone offensive later. ಪಡೆದುಕೊಂಡಿದೆ. ಈ ಸರ್ವಪಕ್ಷ ಸಭೆಯಲ್ಲಿ ಇವತ್ತು ಬಹಳ ಪ್ರಮುಖ, ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ. ರೈಟ್, ಶಿವಮೊಗ್ಗದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ನೂರಾರು ಮಂದಿ ಇದೀಗ ಮಂಜುನಾಥ್ ಅವರ ನಿವಾಸದ ಬಳಿಯಲ್ಲಿ ಜಮಾಯಿಸಿದ್ದಾರೆ. ಕರ್ನಲ್ ಹರಿ ಅವರು ಕೂಡ ಹೇಳ್ತಾ ಇದ್ರು, ತಕ್ಷಣಕ್ಕೆ ಯಾಕೆ ಸಾಧ್ಯ ಆಗಲ್ಲ ಭಾರತಕ್ಕೆ ರಿಟಾಲಿಯೇಷನ್ ತೋರಿಸಲಿಕ್ಕೆ ಅಂತ ಹೇಳಿ. ಅಂತ ಅನಿವಾರ್ಯತೆ ಏನಿದೆ? ಈಗ ನರೇಂದ್ರ ಮೋದಿ ಅವರನ್ನ ಬಲಿಷ್ಠ ನಾಯಕ ಅಂತ ಹೇಳಿ ಅವರನ್ನ ಬೆಂಬಲಿಸುವವರು ಹೇಳ್ತಾರೆ, ಭಾರತದಲ್ಲಿ ಬಹುತೇಕರು ಆದ ಹಿಂದಿನ ಕೆಲ ಘಟನೆಗಳನ್ನ ಆಧರಿಸಿ ಒಪ್ಕೊಳ್ತಾರೆ ಅನ್ನೋದ್ರು ಕೂಡ. ಆದ್ರೆ ಈಗ ರಿಟಾಲಿಯೇಟ್ ಆಗ್ಲಿಲ್ಲ ಅಂತಂದ್ರೆ ಬಲಿಷ್ಠ ನಾಯಕರ ಹೌದಾ ಇಲ್ವಾ ಅನ್ನೋ ಪ್ರಶ್ನೆ ಎದ್ಬಿಡುತ್ತೆ ಸರ್. ಅಲ್ಲ, ಇದು ಏನ್ ಗೊತ್ತಾ, ಈಗ 3-4 ಜನ ಟೆರರಿಸ್ಟ್ಗಳನ್ನ ಒಡೆದು ಸಾಯಿಸೋದು ದಟ್ ಈಸ್ ನಾಟ್ ಎ ಥಿಂಗ್. ಬುಡ ಎಲ್ಲಿದೆ ಅದನ್ನ ಸಂಪೂರ್ಣ ನಿರ್ನಾಮ ಮಾಡಬೇಕಾದ್ರೆ ಕೆಲವು ತಯಾರಿಗಳು ಬೇಕು. ಒಂದು. ಎರಡನೇದು, ಐ ಮೀನ್ ರಿಯಲಿ ನಾನು ಒಪ್ತಾ ಇಲ್ಲ. ಯಾವತ್ತು ಪ್ರವಾಸಿಗರ ಮೇಲೆ ಅವರು ಶೂಟ್ ಮಾಡಿದ್ರು ಅದೇ ದಿವಸ ನಮ್ಮ ಅಟ್ಲೀಸ್ಟ್ ಏನಿರೋದು ಸೀಸ್ ಫೈರಿಂಗ್ ಅನ್ನ ಟರ್ಮಿನೇಟ್ ಮಾಡಿ ನಮ್ಮ ಆರ್ಟಿಲರಿ ಶೆಲ್ ಶುಡ್ ಹ್ಯಾವ್ ಬಿನ್ ಸ್ಟಾರ್ಟೆಡ್. ನಮ್ಮ ಆರ್ಟಿಲರಿ ಗನ್ಸ್ ಅನ್ನ ಓಪನ್ ಫೈರ್ ಮಾಡಬೇಕಾಗಿತ್ತು. ಆಮೇಲೆ ಬೇಕಾದ್ರೆ ನಾವು ಅಫೆನ್ಸಿವ್ಗೆ, ಆಮೇಲೆ ಬೇಕಾದ್ರೆ ನಾವು ಅಟ್ಯಾಕ್ಗೆ ನಾವು ತಯಾರಿ ಮಾಡಬಹುದು. ಇವರು ಈಗ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಲೋಕಲ್ ಆಕ್ಷನ್ ನೌ. ಲೋಕಲ್ ಆಕ್ಷನ್ ಅಂತೂ ನನಗೆ ಅನಿಸ್ತಾ ಇಲ್ಲ. ಇಟ್ ವಿಲ್ ಬಿ ಎ ಕ್ಯಾಲಿಬ್ರೇಟೆಡ್, ಪ್ರಾಪರ್ ಪ್ಲಾನ್ಡ್, ಅಂಡ್ ಟು ಸ್ಟ್ರೈಕ್ ದೆಮ್ ದೇ ಶುಡ್ ನಾಟ್ ರೈಸ್ ದರ್ ಹೆಡ್ ಫಾರ್ ನೆಕ್ಸ್ಟ್ ಅನದರ್ 20 years. ರಾಜ್ಯಪಾಲರು ಭರತ್ ಭೂಷಣ್ ಅವರ ನಿವಾಸಕ್ಕೆ ತೆರಳಿದ್ರು, ಇದೀಗ ಮಾತನಾಡ್ತಿದ್ದಾರೆ, ಗಮನಿಸೋಣ. गंभीरता से लिया है, कुछ ठोस कदम उठाए हैं. मैं विश्वास करता हूं कि भारत सरकार इस घटना का बदला लेगी, आतंकवादियों को और पाकिस्तानियों को सबक सिखाएगी और ऐसा सबक सिखाएगी कि भविष्य में इस प्रकार की घटना नहीं हो.
कर्नाटक सरकार ने कर्नाटक के जो मारे गए लोग हैं उनके प्रति संवेदना व्यक्त करते हुए जो घोषणा की है मैं उसकी सराहना करता हूं, मैं अपना संतोष व्यक्त करता हूं। और श्रीनगर में और जम्मू कश्मीर में कर्नाटक के जो लोग वहां थे, फंसे हुए थे, उनको लाने की जो व्यवस्था की है उसके प्रति भी कर्नाटक सरकार की प्रशंसा करता हूं। मैं एक बार फिर से आपको विश्वास दिलाता हूं कि भारत की वर्तमान सरकार ने कल कैबिनेट कमेटी ऑन सुरक्षा की बैठक करके लगभग 2.5 घंटे में कुछ कठोर निर्णय लिए हैं और उस निर्णयों के कारण पाकिस्तान घुटने टेकेगा और आतंकवादी घटनाएं समाप्त होगी। धन्यवाद। देश की जनता के मूड को और गुस्से को भारत सरकार ने गंभीरता से लिया, मैंने पहले ही कहा है। और आप विश्वास कीजिए, ये तो कूटनीतिक निर्णय है, इन निर्णयों के कारण भी पाकिस्तान परेशान होगा और आगे की कार्रवाई भी कठोर होगी। जैसे पहले हुआ था, इस प्रकार की घटनाएं फिर से पाकिस्तान के ऊपर हमला करके किए जाएगी, ऐसा मेरा विश्वास है। आप विश्वास रखिए, इस घटना का बदला लेंगे। 27 ಜನನ ಕಗ್ಗೊಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರಭಕ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ನಿಜ, ನಮ್ಮೆಲ್ಲರಿಗೂ ತುಂಬಾ ದುಃಖ ಆಗಿದೆ. ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು 2 ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರದ್ರೋಹಿಗಳ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚುತ್ತಾ ಇದೆ. ನಮ್ಮ ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು, ಇದೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನ ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ, AK-47 ಮುಖಾಂತರ ನಮ್ಮ ರಾಷ್ಟ್ರಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ. ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿನ್ನೆ ದಿಟ್ಟ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಸಿಂಧೂ ನದಿಯ ನೀರನ್ನ 1960ರ ಒಪ್ಪಂದದ ಪ್ರಕಾರ ಏನು ನಡೆದಿದೆ, ಅದು ದೇಶದ್ರೋಹಿಗಳು ಮಾಡಿದಂತ ಒಂದು ಅನ್ಯಾಯ. ಅದನ್ನು ಇನ್ನು ಮುಂದೆ ನಾವು 1 ಇಂಚು ನೀರು ನಾವು ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ತೀರ್ಮಾನ ತಗೊಂಡಿದೆ. ಇದು ಸರಿಯಾದ ಮೊದಲನೇ ಉತ್ತರ. ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ, 5 ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನಿನ್ನೆ ತಗೊಂಡಿದೆ. ಬರುವಂತ ದಿನಗಳಲ್ಲಿ ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ್ರೋಹಿಗಳು ಬಗ್ಬೇಕಾಗತ್ತೆ. ನಾವು ಮಾಡಿದ ತಪ್ಪು ಒಪ್ಕೋಬೇಕಾಗತ್ತೆ. ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅಖಂಡ ಭಾರತ ಈ ದೇಶದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ಅವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು, ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ. ಇವತ್ತು ದುಃಖ ಆಗಿದೆ. ನಾವು ಇವತ್ತು ಅನೇಕ ರಾಷ್ಟ್ರಭಕ್ತರು ಕಳ್ಕೊಂಡಿದ್ದೇವೆ. ಆದ್ರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂತ ದಿನ ಗೊತ್ತಾಗುತ್ತೆ. ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾರೆ, ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮೊಳೆ ಹೊಡ್ಕೊಂಡಿದ್ದಾರೆ. ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಇದಾಗತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ. ಅವನೊಬ್ಬ ರಾಷ್ಟ್ರದ್ರೋಹಿರಿ, ಅವನ್ ಯಾಕೆ ಬೆಲೆ ಕೊಡ್ತೀರಾ? ಇಡೀ ದೇಶದ ಎಲ್ಲಾ ರಾಷ್ಟ್ರಭಕ್ತರು ಸ್ವಾಗತ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ಹೇಳಕ್ ಇಷ್ಟಪಡ್ತೇನೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಗ ನಾವು ಈ ಒಂದು ದುಷ್ಕೃತ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರು ರಾಜಕಾರಣ ಮಾಡಬಾರದು, ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ನಿಲ್ಲಬೇಕು ಅನ್ನೋಂತ ಮಾತನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ನಿಜಕ್ಕೂ ಕೂಡ ಇವತ್ತು ಭರತ್ ಭೂಷಣ್ ಅವರ ಧರ್ಮಪತ್ನಿಯವರು ಮಾಧ್ಯಮದಲ್ಲಿ ಯಾವ ರೀತಿ ಅವತ್ತಿನ ದಿನ ಈ ಒಂದು ಘಟನೆ ನಡೀತು ಅಂತಕ್ಕಂಥದ್ರ ಬಗ್ಗೆ
ಸಂಪೂರ್ಣ ವಿವರವನ್ನ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕಾದ್ರೆ 3 ವರ್ಷದ ಏನು ಅರಿಯದ ಮುಗ್ಧ ಬಾಲಕ ಆ ಪಾಪುವಿನ ಎದುರುಗಡೆ ಅವರ ತಂದೆಯನ್ನ ಪಾಯಿಂಟ್ ಬ್ಲಾಂಕ್ ಮುಂದೆಗಡೆ ಒಂದು ಗನ್ ಇಟ್ಟಿ 3 ಸಲ ಅವರ ತಂದೆಯವರ ದೇಹಕ್ಕೆ ಗುಂಡನ್ನ ಹಾರಿಸಿರ್ತಕ್ಕಂಥದ್ದು ಆ ಒಂದು